ನೋಡ್ಬೋದು, ಇದು ನಾವು ಹೈದ್ರಾಬಾದಲ್ಲಿ ಸ್ಟೇ ಆಗಿದ್ದಂಥ ರೂಮು. ಈ ರೂಮ್ ಚಾರ್ಜ್ ಬಂದು ಪರ್ ನೈಟ್ 3000. 6 ಮೆಂಬರ್ಸ್ ಸ್ಟೇ ಆಗಿದ್ವಿ. ಅಂದರೆ ಏನು ಎಕ್ಸ್ಟ್ರಾ ಬೆಡ್ ಎಲ್ಲ ಏನು ಕೊಟ್ಟಿಲ್ಲ. ಬಟ್ ಎಮರ್ಜೆನ್ಸಿಗೆ ರೂಮ್ಸ್ ಸಿಗೋದೇ ಕಷ್ಟ, ನಿಮಗೂ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಈ ರೂಮಲ್ಲಿ ನಾವು ಸ್ಟೇ ಆಗಿದ್ವಿ. ಇವತ್ತು ನಾವು ಮತ್ತೆ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ರೂಮ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಜಾಗದ ಸಮಸ್ಯೆ ಆಯಿತು. ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡಿದ್ವಿ, ಯಾಕಂದ್ರೆ ಅವ್ರು ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿಲ್ಲ. ಇದು ನಾವು ಸ್ಟೇ ಆಗಿದ್ದಂತಹ ಲಾಡ್ಜ್. ಇದು ಥಿಯೇಟರ್ ಹೈದ್ರಾಬಾದ್. ಅದು ನೋಡ್ಬೋದು, ಹೈದ್ರಾಬಾದ್. ಇದು ನಾವು ಉಳ್ಕೊಂಡಿದ್ದಂಥ ಹೋಟೆಲ್. ಇದು ಥಿಯೇಟರ್, ಏಷ್ಯನ್ ಜ್ಯೋತಿ, ಬಾಲಕೃಷ್ಣ ಮೂವಿ ಹಾಕಿದ್ದಾರೆ. ನಾವಿವತ್ತು ಬೆಳಗ್ಗೆನೇ ಎದ್ದು ಪ್ರಯಾಗ್ರಾಜ್ ಕಡೆ ಹೊರಟಿದ್ದೀವಿ. ಹೈದ್ರಾಬಾದಿಂದ ಜಸ್ಟ್ ರೂಮ್ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ನೋಡ್ಬೇಕು, ಬೆಳಗ್ಗೆನೇ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಮತ್ತು ನಾವು ಇಲ್ಲಿ ಯೂಟರ್ನ್ ಆಗಿ ನೆಹರು ಔಟರ್ ರಿಂಗ್ ರೋಡ್ಗೆ ಹೋಗಿ ಅಲ್ಲಿಂದ ನಾಗ್ಪುರ ಹೋಗಿ ಅಲ್ಲಿಂದ ಪ್ರಯಾಗ್ರಾಜ್ ಹೋಗೋ ಪ್ಲಾನ್ ಇದೆ. ಬಟ್ ಇವತ್ತೇ ಪ್ರಯಾಗ್ರಾಜ್ ತಲುಪ್ತೀವಾಗ ಗೊತ್ತಿಲ್ಲ, ಯಾಕಂದರೆ ಇನ್ನೂ 1200 ಕಿಲೋಮೀಟರ್ಸ್ ಇರೋದ್ರಿಂದ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ಇವತ್ತು ನಾವೆಲ್ಲಾದರೂ ಸಂಜೆ ಎಲ್ಲಾಗುತ್ತೆ ಅಲ್ಲಿ ಸ್ಟೇ ಆಗ್ತೀವಿ. ಊಟ ಹೇಗಿತ್ತು? ಚೂರು ಚೆನ್ನಾಗಿರಲಿಲ್ಲ. ಊಟ ಅಂತೂ ಸೀರಿಯಸ್ಲಿ ಹೈದ್ರಾಬಾದ್ ನಾನ್ ವೆಜ್ಗೆ ಬೆಸ್ಟ್ ಅನ್ಕೋತೀನಿ. ಬಟ್ ವೆಜ್ಗೆ ಸಿಕ್ಕಾಬಟ್ಟೆ ಕಷ್ಟ, ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಸಿಗಲ್ಲ. ಊಟಗಂತೂ ಸಿಕ್ಕಾಬಟ್ಟೆ ಒದ್ದಾಡಿದ್ವಿ ನೈಟು. ಇವಾಗ ಟಿಫನ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಹಾಗೇನೆ ಅಂದಿವೆ. ಎಲ್ಲಿ ಅಟ್ಲೀಸ್ಟ್ ವೆಜ್ ಏನು ಬಿಸಿ ಬಿಸಿ ಇಡ್ಲಿ ಪಲಾವ್ ಸಿಕ್ಕರು ಸಾಕು, ನೆಮ್ಮದಿಯಾಗಿ ತಿನ್ಕೊಂಡು ಹೊರಟ್ಬಿಡ್ಬೋದು. ನೋಡೋಣ ಬನ್ನಿ. ಸಮಯ ಇವಾಗ 8 ಗಂಟೆ. ಏನಂದ್ರೆ ಬಟ್ ಹೈದ್ರಾಬಾದಲ್ಲಿ ಆಂಧ್ರ ಮೀಲ್ಸ್ ಫೇಮಸ್ಸು. ಬಟ್ ನಾವು ಉಳ್ಕೊಂಡಿರೋ ಜಾಗದಲ್ಲಿ ಏನೂ ಸಿಕ್ಕಿಲ್ಲ, ಯಾಕಂದರೆ ನಾವು ಸ್ವಲ್ಪ ಔಟರ್ ರಿಂಗ್ ರೋಡ್ ಹತ್ರ ಇದ್ವಲ್ಲ, ಸ್ವಲ್ಪ ಕಷ್ಟ ಆಯಿತು ಊಟಕ್ಕೆ. ಬಟ್ ಹೈದ್ರಾಬಾದ್ ಬಿರಿಯಾನಿ ಆಗ್ಬೋದು, ನಾನ್ ವೆಜ್ ಲವರ್ಸ್ಗೆ ಸಿಕ್ಕಾಪಟ್ಟೆ ಫೇಮಸ್ ಇರುತ್ತೆ. ಬಟ್ ವೆಜ್ ಲವರ್ಸ್ಗೆ ಆಂಧ್ರ ಮೆಸ್ಸು ಊಟ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ನಮಗೆ ಸಿಕ್ಕಿಲ್ಲ ರಾತ್ರಿ. ನೋಡ್ತಾ ಇರ್ಬೋದು, ಶ್ರೀದೇವಿ ಥಿಯೇಟರ್ ಅದು. ನಾವಿವಾಗ ನಾಗ್ಪುರ್ ರೋಡ್ಗೆ ಹೋಗ್ತಾ ಇದ್ದೀವಿ, ಔಟರ್ ರಿಂಗ್ ರೋಡ್ ಜಾಯಿನ್ ಆಗೋದಕ್ಕೆ. ಇದು ಹೈದ್ರಾಬಾದ್ ಸಿಟಿ. ನೆಹರು ಔಟರ್ ರಿಂಗ್ ರೋಡ್ ಬಂದಿದ್ದೀವಿ. ನೆಹರು ಔಟರ್ ರಿಂಗ್ ರೋಡಿಂದ ಮತ್ತೆ ಈಗ ನಾಗ್ಪುರ್ಗೆ ಹೋಗಿ ಅಲ್ಲಿಂದ ಪ್ರಯಾಗ್ರಾಜ್ ಕಡೆ ಪಯಣ ಶುರು ಮಾಡ್ತಾ ಇದ್ದೀವಿ. ನೋಡ್ಬೋದು, ರೋಡಲ್ಲಿ 120 ಅಂತ ಅವರೇ ಬರ್ತಿದ್ದಾರೆ. ಅಂದರೆ 120 ಸ್ಪೀಡ್ ಹೋಗ್ಬೋದು ಇಲ್ಲಿ. ಬಟ್ ಈ ಸೈಡು 80 ಏನಾರು ಇತ್ತು ಅಂದರೆ ಆ ಕಡೆ ಲೆಫ್ಟ್ ಸೈಡ್ ಹೋಗ್ಬೇಕು ನೀವು. ಇಲ್ಲಿ 4 ವೇ ಇದೆ ಅಲ್ವಾ, 80 ಹೋಗ್ಬೇಕಾದ್ರೆ ಲೆಫ್ಟ್ ಸೈಡು. ಬಟ್ ಇದು ಇಲ್ಲಿ ಕಾರ್ಸ್ ಎಲ್ಲ ಮಿನಿಮಮ್ 120 ಕಮ್ಮಿ ಯಾರು ಹೋಗೋದಿಲ್ಲ ಅನ್ಕೋತೀನಿ ರೋಡಲ್ಲಿ. ದಾರಿ ಮಧ್ಯ ಟಿಫನ್ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹಾಕಿದ್ವಿ. ನೋಡ್ತಾ ಇರ್ಬೋದು, ಇದು ನಾಗ್ಪುರ್ ರೈಲ್ವೆ. ಟಿಫನ್ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹಾಕಿದ್ದೀವಿ. ಇಡ್ಲಿ ವಡೆ ತಗೊಂಡ ಪರಾಮು. ಆಗ್ಬೋದು ಇಡ್ಲಿ ವಡೆ. ಬಟ್ ಈ ಕಡೆ ಸಾಂಬಾರು ಸಿಗಲ್ಲ, ಓನ್ಲಿ ಚಟ್ನಿ ಮಾತ್ರ ಹಾಕಿದ್ದಾರೆ ಇಡ್ಲಿಗೆ. ಎಷ್ಟು ಟೋಲ್ ಸಿಕ್ಕಾಪಟ್ಟೆ ಸಿಗುತ್ತೆ ನಮಗೆ. ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ ಎಷ್ಟು ಟೋಲ್ ಸಿಗುತ್ತೆ ಗೊತ್ತಿಲ್ಲ, ಲೆಕ್ಕನೇ ಇಲ್ಲ. ಎಷ್ಟು ಟೋಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಎಷ್ಟು ಟೋಲು ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ಹೇಳ್ತೀನಿ. ಹೇಗೆ ಊಟ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಬಂದಿದ್ದಾರೆ. ಟಿಫನ್ ಬೇರೆ ಕಡೆ ಮಾಡೋಣ ಅಂತ. ಅವ್ರಿಗೆ ರೈಸ್ ಬಾತ್ ಬೇಕು, ಅವ್ರಿಗೆ ಇಡ್ಲಿ ಪೂರಿ ಎಲ್ಲ ಇಷ್ಟ ಆಗಲ್ಲ. ರೈಸ್ ಬಾತ್ ತಿನ್ನೋಣ ಅಂತ ಬಂದಿದ್ದಾರೆ. ಬಟ್ ಇಲ್ಲಿ ರೈಸ್ ಬಾತ್ ಸಿಗುತ್ತಾ ಗೊತ್ತಿಲ್ಲ, ನೋಡೋಣ ಬನ್ನಿ.
ಹೋಗ್ಬೇಕಾದ್ರೆ ರೈಟ್ ಸೈಡ್ ನೋಡಿ ಇದು ಯಾವ ಥರ ಇದೆ ತವ, ಅಡಿಕೆ ತವ. ಮಡಿಕೆ ಥರ ಇದೆ. ಇದು ಮಡಿಕೆ ತವ ಅನಿಸುತ್ತೆ, ಬಟ್ ಹೊಡೆದೋಗಲ್ವ ಇದು? ಮಡಿಕೆ ತವನೇ ಇದು. ಇಡ್ಲಿ ವಡ ಪೂರಿ ದೋಸೆ. ಇಲ್ಲೂ ಇಡ್ಲಿ ವಡ ಪೂರಿ ದೋಸೆ ಇದೆ, ರೈಸ್ ಐಟಮ್ ಇಲ್ಲ. ಸೊ ಇವರು ಬೇರೆ ಕಡೆ ತಿನ್ನೋದು ಉತ್ತಮ. ಈಗ ನಾವು ಇಲ್ಲಿ ಬೇಡ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ರೈಸ್ ಬಾತ್ ಅಂದರೆ ಇಷ್ಟ ಪಾಪ ಇವ್ರಿಗೆ ರೈಸ್ ಬಾತ್ ಅಂದರೆ ಇಷ್ಟ. ಬಟ್ ರೈಸ್ ಬಾತ್ ಎಲ್ಲೂ ಸಿಗ್ತಾ ಇಲ್ಲ. ರೈಸ್ ಬಾತ್ ಎಲ್ಲ ಕಡೆ ಸಿಗಲ್ಲ ಅನ್ಕೋತೀನಿ. ಬೇರೆ ಬೇರೆ ಥರ ಪಲಾವ್ಗಳು ಸಿಗುತ್ತೆ ನೋಡಿ. ಇದು ತೆಲುಗು ಸ್ಟೇಟ್ ಗೌರ್ಮೆಂಟ್ ಬಸ್ಸು. ನಮ್ಮ ಕಡೆ KSRTC ಯಾವ ಥರ ಇರುತ್ತೋ ಆ ಥರ ಇದು ತೆಲಂಗಾಣ ಬಸ್ಸು. ಫಸ್ಟ್ ಆಂಧ್ರ ಪ್ರದೇಶ ಒಕ್ಕೂಟ ಇರಬೇಕಾದ್ರೆ ನೋಡಿರ್ತೀರ, ಬಟ್ ಇವಾಗ ಚೇಂಜ್ ಆಗಿದೆ. ಇದು ಆಂಧ್ರ ಪ್ರದೇಶ ಬೇರೆ ಥರ ಮಾಡ್ಕೊಂಡಿದ್ದಾರೆ, ತೆಲಂಗಾಣ ಸ್ಟೇಟು ಬೇರೆ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೋಡಿ, ಇದೇ ತೆಲಂಗಾಣ ಬಸ್. ನಾವಿವಾಗ ಹೈದರಾಬಾದ್ ಟು ನಾಗ್ಪುರ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ನಿಜಾಮಾಬಾದಲ್ಲಿ ಇದ್ದೀವಿ. ನೋಡ್ತಾ ಇದ್ದೀರಾ, ಅದೇ ನಿಜಾಮಾಬಾದ್ ಸಿಟಿ. ಮೋಸ್ಟ್ಲಿ ಇಲ್ಲಿ ಏನೋ ಜಾತ್ರೆ ನಡೀತಾ ಇದೆ ಅನ್ಕೋತೀನಿ. ಹೌದು, ದೇವಸ್ಥಾನ ಇದೆ, ಜಾತ್ರೆ ನಡೀತಾ ಇದೆ ನೋಡಿ. ಜಾತ್ರೆ ಜೋರಾಗೆ ನಡೀತಾ ಇದೆ ಫ್ರೆಂಡ್ಸ್. ಇಲ್ಲಿ ಇವಾಗ ನೋಡ್ಬೋದು ನೀವು, ಆಂಧ್ರದ ಫೇಮಸ್ ನದಿ, ತೆಲಂಗಾಣದ ಫೇಮಸ್ ನದಿ ಗೋದಾವರಿ ನದಿಯ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಇದೆಲ್ಲ ಗೋದಾವರಿ ನೀರು ಕಡಿಮೆ ಇದೆ. ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇದೇ ಹತ್ತಿ. ನೋಡಿ, ಇಲ್ಲೆಲ್ಲ 100 ಎಕರೆ ಪ್ರದೇಶದಲ್ಲಿ ಬರೀ ಹತ್ತಿನೇ ಬೆಳೆದಿದ್ದಾರೆ. ಈ ಕಡೆ ಮೋಸ್ಟ್ಲಿ ಹತ್ತಿನೇ ಪ್ರಮುಖ ಬೆಳೆ ಅಂತ ಅನಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲಿ ಕಣ್ಣಾಯಿಸಿದಷ್ಟು ಬರೀ ಹತ್ತಿನೇ ಇದೆ ನೋಡಿ. ಕಣ್ಣಾಯಿಸಿದಷ್ಟು ಬರೀ ಹತ್ತಿನೇ ಇದೆ ಇಲ್ಲೆಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾವು ತೆಲಂಗಾಣ ಮುಗಿಸಿ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗಿದ್ದೀವಿ. ಇದೇ ತೆಲಂಗಾಣ ಮಹಾರಾಷ್ಟ್ರ ಬಾರ್ಡರ್. ಇದು ನೋಡ್ಬೋದು, ಇಲ್ಲಿಂದ ಮಹಾರಾಷ್ಟ್ರ ಶುರು. ಪ್ರಯಾಗ್ರಾಜ್ನ ಜರ್ನಿ ಇವಾಗ ಮಹಾರಾಷ್ಟ್ರಕ್ಕೆ ಕಾಲಿಟ್ಟಿದೆ. ಈಗ ಜಸ್ಟ್ ತೆಲಂಗಾಣ ಬಾರ್ಡರ್ ಕ್ರಾಸ್ ಮಾಡಿ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗಿದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಮಹಾರಾಷ್ಟ್ರ. ಇದು ಲಾರಿಗಳ ಟೋಲ್. ಇದು ನಮ್ಮ ಚಾಲಕ ದಾರಿ ತಪ್ಪಿ ಲಾರಿ ಟೋಲ್ಗೆ ಬಂದು ಎಂಟ್ರಿ ಆಗಿದ್ದಾನೆ. ಆ್ಯಕ್ಚುಲಿ ನಾವು ಆ ರೋಡಲ್ಲಿ ಹೋಗ್ಬೇಕು, ಯಾಕಂದರೆ ತೆಲಂಗಾಣದಿಂದ ಮಹಾರಾಷ್ಟ್ರಕ್ಕೆ ಹೋಗುವಾಗ ಲಾರಿಗಳಲ್ಲೆಲ್ಲ ಇಲ್ಲಿ ಚೆಕ್ಕಿಂಗ್ ಇದೆ. ಇದು ಚೆಕ್ ಗೋಸ್ಲೋ ಡಿವಿಷನ್ ಮಹಾರಾಷ್ಟ್ರ ಬಾರ್ಡರ್ ಚೆಕ್ ಪೋಸ್ಟ್ ನೋಡ್ತಾ ಇದ್ದೀರಾ. ದಾರಿ ಮಧ್ಯ ಪಂಜಾಬಿ ಡಾಬಾ ಸಿಕ್ತು, ತಿನ್ನೋಣ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ದೀವಿ. ಇಳಿಯೋಣ ಬನ್ನಿ. ನೋಡಿ,
ಡ್ರೈವರ್ಗಳು ಪಾಪ ಆರಾಮಾಗಿ ಡಾಬಾದಲ್ಲಿ ಬಂದು ಆರಾಮಾಗಿ ಊಟ ಮಾಡ್ತಾರೆ. ಚೆನ್ನಾಗಿರುತ್ತೆ ಈ ಥರ ಡಾಬಾದಲ್ಲಿ ಊಟಗಳು ಚೆನ್ನಾಗಿರುತ್ತೆ. ರೋಟಿ ಆರ್ಡ್ರ್ ಮಾಡಿದ್ವಿ. ರೋಟಿ ಜೊತೆಗೆ ಪನ್ನೀರ್ ಮಸಾಲ ಮತ್ತು ದಾಲ್ ಫ್ರೈ ಆರ್ಡ್ರ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ಮಶ್ರೂಮ್ ಫ್ರೈ ಮತ್ತು ದಾಲ್ ಫ್ರೈ ಅನ್ಕೋತೀನಿ ಮೇ ಬಿ. ಹಾಂ ನಿಮಗೆ ತುಪ್ಪ ಅನ್ಕೋತೀನಿ. ತುಂಬಾ ಬೆಣ್ಣೆ ಹಾಕಿದ್ದಾರೆ ಇವರು, ಆಯಿಲ್ ಅಲ್ಲ, ಬೆಣ್ಣೆ ತುಂಬಾ ಹಾಕಿದ್ದಾರೆ. ಟೊಮೊಟೊ ರೈಸ್ ಬಂತು. ಟೊಮೊಟೊ ರೈಸ್ ಈಗ ಪರಾಮ್ಗೆ ದಾಲ್ ಕಿಚಡಿ ಆರ್ಡ್ರ್ ಮಾಡಿದ್ವಿ. ಇದು ಮಹಾರಾಷ್ಟ್ರ ಗೌರ್ಮೆಂಟ್ ಬಸ್ಸು ನೋಡಿದ್ದೀರಾ. ಸಡನ್ನಾಗಿ ನೋಡಿ ನಾನು ನಮ್ಮ KSRTC ಬಸ್ ಅಂದ್ಕೊಂಡೆ. ನವೀನ ಏನಕ್ಕೆ ನೆನೆಸ್ತಾನೆ ಯಾವಾಗ ನೀನು? ಟೀ ಕುಡಿಯಕ್ಕೆ ಕರೆಕ್ಟ್ ಹೇಳು. ನಿಜ ಹೇಳು. ನಿಜ ಹೇಳು. ರಿಫ್ರೆಶ್ ಆಗೋದಕ್ಕೆ ಹೆಂಗ್ ರಿಫ್ರೆಶ್ ಆಗ್ತೀಯ ನೀನು? ಟೀ ಕುಡಿದ್ರೆ ರಿಫ್ರೆಶ್ ಆಗ್ತೀವಿ. ಫ್ರೆಂಡ್ಸ್, ನಾಗ್ಪುರ್ಗೆ ಎಂಟ್ರಿ ಆಗಿದ್ದೀವಿ. ನಾಗ್ಪುರ ಮೇನ್ ಸಿಟಿಗೆ ಇನ್ನೂ ಜಸ್ಟ್ ಈಗ ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್ ಬಿಸಿ ಶುರುವಾಗಿದೆ. ನಾಗ್ಪುರ ತುಂಬ ಇಂಪ್ರೂವ್ ಆಗ್ತಾರೋ ಸಿಟಿ ಅಂತ ಅನಿಸುತ್ತೆ. ಮೇ ಬಿ ನಾಗ್ಪುರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನೋಡ್ತಾ ಇರ್ಬೋದು. ಜಸ್ಟ್ ಈಗ ನಾವು ನಾಗ್ಪುರ್ ಟು ಪ್ರಯಾಗ್ರಾಜ್ ಹೋಗ್ತಾ ಇದ್ದೀವಿ. ಹೈದರಾಬಾದ್ನಿಂದ ನಾಗ್ಪುರ್ ರೀಚ್ ಆಗಿದ್ದೀವಿ ಇವಾಗ ನಾಗ್ಪುರ್ ಟು ಪ್ರಯಾಗ್ರಾಜ್. ನೋಡೋಣ ಎಷ್ಟು ತುಂಬ ದೂರ ಇದೆ ಅನ್ಕೋತೀನಿ ಮೇ ಬಿ. ಸೊ ಗೊತ್ತಿಲ್ಲ ಎಷ್ಟು ದೂರ ಹೋಗ್ತೀವಿ, ಹಂಗೆ ಎಲ್ಲಿ ಸ್ಟೇ ಆಗ್ತೀವಿ ಅಂತ ಐಡಿಯಾ ಇಲ್ಲ. ನಾಗ್ಪುರ್ ಕ್ರಿಕೆಟ್ ಸ್ಟೇಡಿಯಂ ನಿಮಗೆ ಕಾಣ್ತಾ ಇರುತ್ತೆ. ನಾವೀಗ ನಾಗ್ಪುರಲ್ಲಿ ರಿಂಗ್ ರೋಡ್ ಲೆಫ್ಟ್ ತಗೊಂಡಿದ್ದೀವಿ. ಬನ್ನಿ ಹೋಗೋಣ ಈಗ. ಏನಂದರೆ ನಮಗೆ ನಾಗ್ಪುರಿಂದ ಜಬಲಾಪುರ್ ಹೋಗೋ ರೋಡಲ್ಲಿ ಸಿಕ್ಕಾಬಟ್ಟೆ ಟ್ರಕ್ಗಳು, ಲಾರಿಗಳು ತುಂಬಾ ಇದೆ. ಸೊ ಸ್ಲೋ ಮೂವಿಂಗ್ ಇರುತ್ತೆ. ಡೆಫಿನೆಟಾಗಿ ಫಾಸ್ಟಾಗಂತೂ ಮೂವ್ ಮಾಡೋಕ್ಕಾಗಲ್ಲ. ಯಾವುದೋ ನಾಗ್ಪುರಿಂದ ಹೋಗ್ಬೇಕಾದ್ರೆ ಸಿಕ್ಕಂಥ ನದಿ ನೀರು ಸಿಕ್ಕಾಬಟ್ಟೆ ಕಮ್ಮಿ ಇದೆ. ನೋಡ್ಬೋದು ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ನಮ್ಮ ಪಯಣ ಕೂಡ ನಿಧಾನವಾಗಿ ಜಬಲ್ಪುರ್ ಕಡೆಗೆ ಸಾಗಿದೆ. ರಸ್ತೆ ಮಧ್ಯ ಟೀ ಕುಡಿಯೋಣ ಅಂತ ನಮ್ಮ ಡ್ರೈವರ್ ನವೀನ್ ಹೇಳ್ದ. ಸೊ ಅವನಿಗೋಸ್ಕರ ಗಾಡಿ ಸೈಡ್ಗೆ ಹಾಕಿದ್ವಿ. ಯಾಕಂದರೆ ನಮಗೆ ಜಾಸ್ತಿ ಟೀ ಕುಡಿಯೋ ಅಭ್ಯಾಸ ಇಲ್ಲ. ಸೊ ಮಧ್ಯ ಫ್ರೆಶಪ್ ಆಗಿ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವಿವಾಗ ಜಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ
ಹೋಗ್ತಾ ಇದೀವಿ ಗೊತ್ತಿಲ್ಲ. ಹೋಗ್ತಾ ಇದೀವಿ ಒಟ್ಟು ನಾಗ್ಪುರಿಂದ ಮುಂದೆ ಹೋಗ್ತಾ ಇದೀವಿ. ಜಮ್ನಾಪುರ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಗೂಡ್ಸ್ ವೆಹಿಕಲ್ಸ್ ಸಿಕ್ಕಾಪಟ್ಟೆ ಇರೋದ್ರಿಂದ ಟ್ರಾವೆಲಿಂಗ್ ತುಂಬ ಸ್ಲೋ ಆಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಎಲ್ಲಿ ಸಿಗುತ್ತೋ ಅಲ್ಲಿ ಸ್ಟೇ ಆಗ್ತೀವಿ ಇವತ್ತು. ಇಂಥ ಕಡೆನೇ ಈ ಡೆಸ್ಟಿನೇಷನ್ನೇ ಅಂತ ಏನಿಲ್ಲ, ಅಲ್ಲೋಗಿ ಸ್ಟೇ ಆಗಿಬಿಟ್ಟು ಮತ್ತೆ ನಾಳೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಆಗಿದೆ. ಬೆಳಗ್ಗೆಯಿಂದ ಕಂಟಿನ್ಯೂ ಜರ್ನಿಯಲ್ಲೇ ಇದ್ದೀವಲ್ವ, ನಿಮಗೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಮತ್ತು ಇಮಿಡಿಯೇಟಾಗಿ ಇವತ್ತು ನಾಳೆ ಅಲ್ಲಿ ಮಹಾಕುಂಭಮೇಳಕ್ಕೆ ಹೋಯ್ತು ಅಂದ್ರೂ ಅಲ್ಲಿ ತುಂಬ ಜನ ಇರೋದ್ರಿಂದ ಅಷ್ಟು ಈಸಿ ಅಲ್ಲ ಅಲ್ಲಿ ನಾವು ಹೋಗೋದು. ಸೊ ಆರಾಮಾಗಿ ಹೋಗೋಣ ಅಂದ್ಕೊಂಡು ಇವತ್ತು ಅಮಾವಾಸ್ಯೆ ಎಲ್ಲ ಮುಗೀಲಿ, ಅಮಾವಾಸ್ಯೆ ಸ್ನಾನ ಮಾಡೋರಲ್ಲ ಸ್ನಾನ ಮಾಡಿ ಮುಗೀಲಿ, ಆಮೇಲೆ ನಾವು ಎಂಟ್ರಿ ಕೊಡೋಣ. ಸೊ ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಇವತ್ತು ಎಲ್ಲಿ ಸ್ಟೇ ಆಗ್ತೀವಿ ಅಂತ ಗೊತ್ತಿಲ್ಲ, ಮುಂದೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಬಾರ್ಡ್ರಲ್ಲಿರುವಂಥ ಪೆಂಚ್ ನ್ಯಾಷನಲ್ ಪಾರ್ಕಲ್ಲಿ ಹೋಗ್ತಾ ಇದ್ವಿ. ಟೈಗರ್ ರಿಸರ್ವ್ ಏರಿಯಾ ಇದು. ಕತ್ಲಾಗಿರೋದ್ರಿಂದ ನಿಮಗೇನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಇದು ತುಂಬಾ ಬಿಗ್ ಫಾರೆಸ್ಟ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಟೈಗರ್ಸ್ ಇದೆ. ಈಗ ನಾವೇನು ಹೋಗ್ತಾ ಇದ್ದೀವಿ ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಬಾರ್ಡರ್ ಡೀಪ್ ಫಾರೆಸ್ಟ್. ಇಲ್ಲಿ ಯಾವ ಥರ ಸ್ಪೆಷಾಲಿಟಿ ಮಾಡಿದ್ದಾರೆ ಅಂದರೆ, ಕೆಳಗಡೆ ಎಲ್ಲ ಏನು ರೋಡ್ ಇಲ್ಲ, ಬ್ರಿಡ್ಜ್ ಕಟ್ಟಿ ಬ್ರಿಡ್ಜ್ ಮೇಲೆ ವೆಹಿಕಲ್ ಓಡಾಡೋ ಥರ ಮಾಡಿದ್ದಾರೆ. ಯಾಕಂದರೆ ಪ್ರಾಣಿಗಳೆಲ್ಲ ಕೆಳಗಡೆ ಓಡಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಇದು ಬೆಸ್ಟ್. ಇದರಿಂದ ಅನಿಮಲ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಲ್ಲಲ್ಲಿ ಒಂದಷ್ಟು ದೂರಕ್ಕೆ ಒಂದೊಂದು ಬ್ರಿಡ್ಜ್ ಮಾಡಿದ್ದಾರೆ. ಇದರಿಂದ ಅನಿಮಲ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ನೋಡ್ತಾ ಇರ್ಬೋದು, ಇದು ಡೀಪ್ ಫಾರೆಸ್ಟ್. ಈ ಫಾರೆಸ್ಟಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಸಾಯಬಾರ್ದು ಅಂದ್ಬಿಟ್ಟು, ವೆಹಿಕಲ್ಗಳು ಸಿಕ್ಕಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಆ ಕಡೆ ಈ ಕಡೆ ಏಕ ಕಾಂಪೌಂಡ್ ಥರ ಹಾಕ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಏಕ ಕಾಂಪೌಂಡ್ ಹಾಕಿದ್ದಾರೆ. ಅಲ್ಲಲ್ಲಿ ಅಂಡರ್ಗ್ರೌಂಡ್ ಬ್ರಿಡ್ಜ್ಗಳು ಮಾಡಿದ್ದಾರೆ. ಇದರಿಂದ ಪ್ರಾಣಿಗಳು ಆರಾಮಾಗಿ ಈ ಕಡೆಯಿಂದ ಆ ಕಡೆ ಓಡಾಡ್ಬೋದು. ಮತ್ತು ಜನಗಳಿಗೂ ಯಾವುದೇ ರೀತಿ ಭಯ ಇರಲ್ಲ, ತೊಂದರೆ ಕೂಡ ಇರಲ್ಲ. ಸೊ ಇದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು ಇದು. ಮುಂದೆ ನಮ್ಮ ಕರ್ನಾಟಕ ಗಾಡಿ ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ. ಏನೋ ನಮ್ಮ ಕರ್ನಾಟಕ ಗಾಡಿಗಳು ಸಿಕ್ಕರೆ ಏನೋ ಒಂದು ಖುಷಿ ನಮಗೆ ನೋಡೋದಕ್ಕೆ. ಚೆನ್ನಾಗಿ ಮಾಡವ್ರೆ ಆದರೆ ಅಲ್ವಾ. ಪ್ರಾಣಿಗಳ ಸೇಫ್ಟಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ. ಅದು ಇಷ್ಟ ಆಯಿತು ನನಗೆ, ಪರ್ಸ್ನಲಿ ಇಷ್ಟ ಆಯಿತು. ನೋಡ್ಬೋದು, ಇದು ಮಧ್ಯಪ್ರದೇಶದಲ್ಲಿರುವಂಥ ಫಾರೆಸ್ಟ್ ಘಾಟ್ ಸೆಕ್ಷನ್ನು. ಸಿಕ್ಕಾಪಟ್ಟೆ ಕರುಗಳಿದೆ, ಈ ತಿರುವುಗಳು ಮತ್ತು ಸಿಕ್ಕಾಪಟ್ಟೆ ಲಾರಿಗಳು. ಪ್ರಯಾಣ ಸಿಕ್ಕಾಪಟ್ಟೆ ಸ್ಲೋ. ಎಷ್ಟು ಗಂಟೆಗೆ ಹೋಗ್ತೀವಿ, ಎಲ್ಲಿ ರೂಮ್ ಸಿಗುತ್ತೆ ಗೊತ್ತಿಲ್ಲ. ಕ್ರಾಸಿಂಗ್ ರೋಡ್ ಯಾವ ಥರ ಇದೆ ರೋಡು, ಇದು ಜಾಸ್ತಿ ಪಾಸ್ ಆಗಲ್ಲ ಗಾಡಿ, ಅದರಿಂದನೇ ಸ್ಲೋ ಮೂವಿಂಗ್. ಡೀಪ್ ಫಾರೆಸ್ಟ್, ಈ ಡೀಪ್ ಫಾರೆಸ್ಟ್ ಸೆಂಟ್ರಲ್ಲಿ ಈ ಥರ ಇದೆ ರೋಡು.
ಸಿಯಾನ್ ಸಿಟಿ ಹೆಸರೇ ಒಂಥರ ಚೆನ್ನಾಗಿದೆ. ಸಿಯಾನ್ ಸಿಟಿಯಲ್ಲಿ ರೂಮ್ ಹುಡುಕ್ತಾ ಇದ್ವಿ. ಇಲ್ಲಿ ಯಾವುದೋ ಹೋಟೆಲ್ ಮಹಾರಾಜ ಅಂತಿದೆ, ವಿಚಾರಿಸೋಣ. ಒಂದು ಮನೆಗೆ ಹೋಗೋದು ಕಷ್ಟ ಸುಖ ಸರಿ. ಪೊಲೀಸ್ ವ್ಯಾನ್ ನೋಡಿ ಯಾವ ಥರ ಇದೆ. ಹಿಂಗೆ ಹೋಗ್ತೀಯಾ ಬೇಡ ಇಲ್ಲಿ ಏನಿಲ್ಲಲ್ಲ. ಅವ್ರ ಪಾಡ್ ನುಗ್ತಾ ಇರ್ತಾರೆ, ಬರ್ತಾ ಇರ್ತಾರಲ್ಲ. ಹೌದು, ಅವ್ರ ಕಾಡ್ ನುಗ್ತಾ ಇರ್ತಾರೆ. ಇಲ್ಲೆಲ್ಲ ಸಿಗ್ನಲ್ ಎಲ್ಲ ಇಲ್ಲ. ನಾವು ಇವತ್ತು ರಾತ್ರಿ ಸಿಯೋನಿ ಸಿಟಿಯಲ್ಲಿ ಮಹಾರಾಜ ಇನ್ ಅನ್ನೋ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಮಹಾರಾಜ ಇನ್ ಹೋಟೆಲ್ ಚೆಕ್ ಇನ್ ಆಗಿ ಹೇಗಿದೆ ಅಂತ ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿದೆ ಏನು ಅಂತ ಚೆಕ್ ಮಾಡಿ ಲಾಗಿನ್ ಆದ್ವಿ. ನೋಡ್ತಾ ಇರ್ಬೋದು ನೀವು. ಅಣ್ಣ ಮತ್ತು ಪುನಿ ಇಬ್ಬರು ಹೋಟೆಲ್ ಚೆಕ್ ಮಾಡಿ ಓಕೆ ಮಾಡಿ ಆಲ್ರೆಡಿ ಇನ್ನೇನು ಚೆಕ್ ಇನ್ 8 o'clock ಆಗಿತ್ತು. ಸಿಯಾನಿಯಲ್ಲಿ ಮಹಾರಾಜ ಕಾಂಪ್ಲೆಕ್ಸಲ್ಲಿ ರೂಮ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಚಿಕ್ಕದಾಗಿದೆ. ಒಂದು ಟಾಯ್ಲೆಟ್ಟು ಬಿಟ್ಟರೆ 3 ಬೆಡ್ ಇದೆ. ಮತ್ತು 3 ಬೆಡ್ ಎಕ್ಸ್ಟ್ರಾ ಕೊಡ್ತಾರೆ. ಅಷ್ಟೇ ಸಾಕು ಸದ್ಯಕ್ಕೆ ಇಷ್ಟು ಜನಕ್ಕೆ. ಬಂದ ತಕ್ಷಣ ಪರಾಮ್ ಏನಾದರೂ ಒಂದು ಮಾಡಲೇಬೇಕು. ನೋಡಿ, ಬಂದ ತಕ್ಷಣ ಬೆಡ್ ಮಾಡ್ಕೋತಾ ಇದ್ದಾನೆ. ಪುನಿ ಟಿ ವಿ ಬರ್ತಾ ಇಲ್ಲ ನೋಡ್ತಾ ಇದ್ದಾನೆ. ರೂಮ್ ಸ್ಪ್ರೇ ಹೊಡಿತಾ ಇದ್ದಾರೆ. ಎಸ್, ನವೀನ ಲೈಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ.